श्री मेलार मल्लन्ना देवस्थान खानापुर की यात्रा पिछले 1 महीने से जारी थी। रविवार 29 दिसंबर 2024 को इस यात्रा का आखिरी दिन था। यह यात्रा बड़े हर्ष व उल्लास के साथ मनाई गई और रविवार को इसका समापन हुआ। इस यात्रा महोत्सव में कर्नाटक, तेलंगाना, आंध्र प्रदेश के अलावा अन्य राज्यों से श्रद्धालु पहुंचे और इस यात्रा महोत्सव में भाग लिया। इस यात्रा महोत्सव में श्रद्धालुओं के लिए स्वास्थ्य सहायता की सुविधा रखी गई थी और आरोग्य सहायता केंद्र स्थापित किया गया था और पुलिस का भी भारी बंदोबस्त किया गया था। इस श्री मेलार मल्लन्ना देवस्थान खानापुर की यात्रा की विशेषता यह है कि यहाँ पर हल्दी और खोपरा चढ़ाया जाता है और भव्य तरीके से पूजा अर्चना की जाती है। इस अवसर पर श्रद्धालुओं ने केपी न्यूज से बात की। केपी न्यूज के कैमरामैन पपुराज का कवरेज। डिसेंबर 12 स्टार्ट ಆಗಿರತಕ್ಕಂತ ಜಾತ್ರೋತ್ಸವ ಇವತ್ತೇನಂದ್ರೆ ಕೊನೆಯದಿದೆ ಸಂಡೇ। ಈ ಸಂಡೇ ಕೊನೆ ಮುಕ್ತಾಯ ಇದೆ। ಎಲ್ಲ ಇಲ್ಲಿ 5 ಸಂಡೇ ಬಂದಿದೆ। 5 ಸಂಡೇ ಅಂದ್ರೆ ಶಿಸ್ತು ಎಲ್ಲ ಆಂಧ್ರ ಮಹಾರಾಷ್ಟ್ರ ಬಂದಿರತಕ್ಕ ಜನರು ಕೂಡ ಶಿಸ್ತಾಗಿ ಏನಂದ್ರೆ ದರ್ಶನ ಪಡ್ಕೊಂಡು ಹೋಗಿದ್ದಾರೆ। ಮತ್ತು ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೆಯ ರೀತಿಯ ದರ್ಶನ ಸಿಕ್ಕಿದೆ। ಮತ್ತು ಇಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ। ಜನರ ದರ್ಶನದಾಗಲಿ ಗುಂಡದ ವ್ಯವಸ್ಥೆ ಆಗಲಿ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ, ಒಳ್ಳೆಯ ರೀತಿಯಿಂದ ಆಗಿದೆ ಅಂತ ನನಗೆ ಅನಿಸ್ತದೆ। ಈಗ ಅದಕ್ಕೆ ಇವತ್ತು ಮುಂದೆ 3ನೇ ತಾರೀಕಿಗೆ ಸಮಾಪ್ತಿ ಆಗ್ತದೆ ಈ ಒಂದು ಮೈಲಾರ ಮಲ್ಲ 1 ತಿಂಗಳ ಜಾತ್ರಾ ಉತ್ಸವ। ಇಲ್ಲಿ ಆಂಧ್ರದಿಂದ ಮತ್ತು ಮಹಾರಾಷ್ಟ್ರ, ಕರ್ನಾಟಕ, ಪೂರ ಬಿಜಾಪುರದಿಂದ ಜನ ಬರ್ತಾರೆ। ಮತ್ತೇನು ಇವತ್ತು ರಾತ್ರಿನೂ ಕೂಡ ಪಲ್ಲಕ್ಕಿ ಇದೆ। ಇವತ್ತು ನಂದಿ ಮೇಲೆ ಮೆರವಣಿಗೆ ಲಾಸ್ಟ್ ಕೊನೆಯದಾಗಿ ಪ್ರತಿ ಸಂಡೇ ಏನಂದ್ರೆ ಪಲ್ಲಕ್ಕಿ ಉತ್ಸವ ಇತ್ತು। ಇದು ಕೊನೆ ಪಲ್ಲಕ್ಕಿ ಉತ್ಸವ ಆಗಿದೆ। ಇದನ್ನು ಇವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ ಎಲ್ಲ ಸಾಯಂಕಾಲಿಕ ಕಾರ್ಯಕ್ರಮ ಮುಗೀತು ಅಂದ್ರೆ ಈ ನಮ್ಮದು 1 ತಿಂಗಳ ಜಾತ್ರೆ ಒಂದು ಒಳ್ಳೆಯ ರೀತಿಯಿಂದ ಮುಕ್ತಾಯ ಆಗಿದೆ ಅಂತ ಹೇಳ್ತೀವಿ ಅಂಥೇಳಿ ನಾವಿಲ್ಲಿಂದ ಅರ್ಚಕರಿದ್ದೀವಿ। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮೈಲಾರ ಮಲ್ಲಣ್ಣ ದೇವರ ಜಾತ್ರೆಯು 1 ತಿಂಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಿದ್ದು, ಇದೊಂದು ಡಿಸೆಂಬರ್ 7ರಿಂದ ಪ್ರಾರಂಭವಾದ ಜಾತ್ರೆಯು ಜನವರಿ 3ರವರೆಗೆ ಅತ್ಯಂತ ವಿಜೃಂಭಣೆಯನ್ನು ಜರುಗುತ್ತಿದೆ। ಈ ಒಂದು ಜಾತ್ರೆಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಆಂಧ್ರದಿಂದ ದೇಶದ ವಿವಿಧ ಮೂಲೆಯಿಂದ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಭಂಡಾರವನ್ನು ಹಾರಿಸಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ। ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ದೇವರಿಗೆ ಸಜ್ಜಿ ರೊಟ್ಟಿ, ಚಟ್ನಿ ಖಾರ, ಪಾಯಸ ಈ ರೀತಿ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಿ ಇಲ್ಲಿರುವಂತಹ ಒಗ್ಗೈಗಳಿಗೆ ಕೋಟಂಬಿಗಳನ್ನು ತುಂಬಿ ಅವರಿಗೆ ಊಟ ಮಾಡಿಸುವುದು ಇಲ್ಲಿನ ಒಂದು ವಿಶೇಷತೆ ಆಗಿದೆ। ಈ ಒಂದು ದೇವಸ್ಥಾನದು 1000 ವರ್ಷಗಳ ಹಿಂದಿನ ಒಂದು ದೇವಸ್ಥಾನವಾಗಿದ್ದು, ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರ ಎನ್ನುವ 2 ದೈತ್ಯರಿಗೆ ಸಂಹಾರ ಮಾಡಿದಂತಹ ಒಂದು ಪುಣ್ಯ ಸ್ಥಳವೇ ಸುಕ್ಷೇತ್ರ ಮೈಲಾರ। ಈ ಒಂದು ಕ್ಷೇತ್ರಕ್ಕೆ ಪ್ರೇಮಪುರ, ದಕ್ಷಿಣ ಕಾಶಿ, ಆದಿ ಮೈಲಾರ ಹಾಗೂ ಖಾನಾಪುರ ಎಂಬ